ಪಡಾತು ಮನ್ನಿಗೆ ಮದುವೆ ಆತು ಮದುವೆ ಆಗೈತಿ ಯಾವ ದಿನ ಬೇಲ್ ಮೇಲೆ ಹೊರಗೆ ಬರ್ತೇನ ನನ್ನ ಪಿಸ್ತೂಲ್ ಬಂದಳ ಬಣ್ಣದ ಬೋರಂಗಿ ನಾಟಕ ಮಾಡಕ ನಮ್ಮ ನಿಂಗೆ ಉಡಾಳ ಡ್ರೈವರ್ ಲವ್ವರ್ ನೀನ ಊರಾಗ ಬಾಳ ಹೌದಾ ರೊಕ್ಕ 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 ಅಂತ ಯಾಕೆ ಜಾತಿ ರೊಕ್ಕಿದ್ದವನ ಬೆನ್ನ शादी नाले शादी टूट गेला आता मदवे ಹುಡುಗಿ ಹಿಂಗ್ಯಾಕ ಮಾಡ್ತಿದ್ದಿ ದಿಮಾಕ ಗೆಳತನ ಮಾಡೋದಕ್ಕಿಂತ ದುಡಿಯುವವರ ಗೆಳತನ ಮಾಡಿ
ಕುಣಿತಾಳು ಈಕಿ ಕುಣಿತಾಳು ಒಟ್ಟ ಬಿಡುದಿಲ್ಲ ನಿನಗಿನ ಬಂಗಾರ ಅತ್ಯಾದೇನ ನಿನಗಿನ ಬಂಗಾರ ಅತ್ಯಾದ ಬಂದಾರ ಬರ್ತೀನಿ ಹೋದರ ಹೋಗ್ತೀನಿ ಬಂದಾರ ಬರ್ತೀನಿ ಹೋದರ ಹೋಗ್ತೀನಿ ನೀ ಯಾವ ಕೇಳವ ನನ್ನ ನೀ ಯಾವ ಕೇಳವ ಯಾಕ ಯಾಕ ಕೊಟ್ಟಿದ್ದೇನು ಮೊನ್ನೆ ಬಂಗಾರ ಕಟ್ಟ ಮಾಡ್ತೀನಿ ನಿಜ ಡೈಮಂಡ್ ಐತಿನ ಡೈಮಂಡ್ ಅಲ್ಲ ಪ್ಯೂರ್ ವಜ್ರ ಕೊಡ್ಸಿ ನೀನ ಬಂಗಾರ ಕೊಡ್ಸಿ ನನಗ ಬೆಳ್ಳಿ ಕೊಡ್ಸಿ ನಾನು ಕೊಡ್ಸಂದ हम आदिवासियों का ಏನ್ ಕೊಡ್ತಿ ಮನೆ ಕೊಟ್ಟೆಲ್ಲ ಬಂಗಾರ ಯಾರಿಗೋ ಅದು ಪಣ್ಣ ಸಾಲ ತೆಗೆದು ಕೊಟ್ಟೆನ ಅರೆ ನೀನ್ ಲವರ್ ಕೊಡ್ಬೇಕು ನೋಡ ಅವರೇ ಇಲ್ಲ ಮತ್ತೆ ಎಲ್ಲಿ ಕೊಡ್ಲ ಅವ್ರ ಇದ್ದವ್ರು ಹೋಗ್ಯಾರು ಹೊಯ್ಕೊಂತ ಹೋದ್ರ ಸಿಗಬಾರ್ದ ಸಿಕ್ಕರ ಒಂದಾರ ಹೊಡೆದ ಒಳ್ಳೆ ಹುಡುಗಿ ಕೈಯಾಗ ಸಿಗಬಾರ್ದ ಸಿಕ್ಕರ ಒಂದಾರ ಹುಡುಗ ಒಳ್ಳೆ ಹುಡುಗಿ ಕೈಯಾಗ ಒಬ್ಬ ಹಿಡಿಸಿ ನಿನಗಾಗ ಒಬ್ಬ ಹಿಡಿಸಿ ನಿನಗಾಗ ಉಳಿಗಿಸಿ ಬಿಡುತ್ತಿದೆ ನೀರಾಗ ಬೆಳಿಸಿ ನೀ ಬಾರಿ ಕಪ್ಪ ಮೂವತ್ತೊಂದ ಗಂಟೆ ಯಾವಾಗ ಹೂವರ ಅನ್ನದ ಒಲ್ಲೆರ ಅನ್ನ ಹೂರ ಅಷ್ಟೊಂದು ಸೊಕ್ಕೇನ ನಿನಗ ಅಷ್ಟೊಂದು ಸೊಕ್ಕೇನ ಮಳೆ ಮಳೆ ಅದ್ರಾಗ ಮಜಾ ಐತೆ ನಿನಗಿನ ಬಂಗಾರ ಅತ್ಯಾದೇನ ಇಲ್ಲ ಬೆಳ್ಳಿ ಯಾಕ ಏ ಬಾರೋ ಮರ್ಡರ್ ಗಿರ್ ಮಾಡೀನಿ ಎಲ್ಲಿರ ನಾ ಈಗಿನ ಮದುವೆ ಆಗಿ ಬಂದ ನೀ ಮಗ ಮತ್ತೆ ಗಟ್ಟಿ ಬಿದ್ದೋಡಿ ಈಗ ನಿಂಗೆ ಕಳಿಸ್ತೀನೋ ಇಲ್ಲೋ ನೀ ಆಕಿನ ಪಾತ್ರಧಾರಿ ನಾವಿಲ್ಲ ಸೂತ್ರಧಾರಿ ಶಿವಮೇಲ ಪಾತ್ರಧಾರಿ ನಾವಿಲ್ಲ ಸೂತ್ರಧಾರಿ ಶಿವಮೇಲ ಶಿವಾಡಿಸಿದಂಗಡಬೇಕು ನಾವೆಲ್ಲ ಶಿವಾಡಿಸಿದಂಗಡಬೇಕು ನಾವೆಲ್ಲ ಅವನ ಈ ಹುಡುಗಿ ಇಟ್ಟಿಕ ಸುಸ್ತಾಗಿ ಹೋದ್ ನೋಡ ಓ ಮಿತ್ರ ಬನ್ನಿ
ಹೇಗೆ ನಡೆದಿದೆ ಕೃಷ್ಣ ನಿನ್ನ ಹೊಸ ಸಂಸಾರ? ಚೆನ್ನಾಗಿ ನಡೆದಿದೆ. ಮನೆಯವರೇ ಈ ರೀತಿ ಮೋಸ ಮಾಡಿದರೆ ಬೇರೆಯವರು ಎಷ್ಟು ಮಾಡಿರಬಹುದು? ರಾಧಾ ರಾಧಾ, ಯಾರು ಬಂದಾರಂತ ನೋಡು ರಾಧಾ, ನೋಡು. ಓಹೋ, ಅಣ್ಣನವರು ಯಾವಾಗ ಬಂದ್ರಿ? ರಾಧಾ ಬಹಳ ದಿನಗಳಾದ ಮೇಲೆ ಬೆಟ್ಟಿಗಿದ್ದಾರೆ. ಮಿತ್ರ, ನೀನು ತೆಗೆದುಕೊಳ್ತೀಯಾ? ನೋಡಕ ತೆಳ್ಳಗ ಚಬುಳ ಕಟಿ ಕಣ್ಣಂಗ್ ಕಾಣ್ತೀವಿ ತಮ್ಮ. ಒಂದ್ ನಮ್ಮನಿ ರಾಮಗಢದೊಳಿದ್ದಂಗ ನಾವು. ರಾಧಾ, ಕೊಟ್ಟ ರೇಟ್ ಅವಳವನ್ ಮೂವತ್ತೆಲ್ಲ ಬಾ. ನೀನು ಒಳಗೆ ಹೋಗಿ ಬಿಸಿ ಬಿಸಿಯಾಗಿ ಚಾವನ್ನು ತಯಾರಿಸು. ನಾವಿಬ್ಬರು ಮಾತನಾಡುತ್ತೇವೆ. ಕೇವಲ 3 ಹಲೋ ಹಲೋ, ಯಾರು ಮಾತಾಡೋದು? ಹಾ, ಹೀಗೆ ಬಂದ್ಬಿಟ್ಟೆ. ಮಿತ್ರ, ಯಾರ್ದು ಫೋನು? ಏನಾಯ್ತು? ಮಿತ್ರ, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ಭಯಾನಕ ಆಕ್ಸಿಡೆಂಟ್ ಆಗಿದೆಯಂತೆ. ಅದಕ್ಕೆ ನಮ್ಮ MLA ಸಾಹೇಬರು ಫೋನ್ ಮಾಡಿದ್ದಾರೆ. ನಾನಿನ್ನು ದವಾಖಾನೆಗೆ ಹೋಗಿ ಬರುತ್ತೇನೆ. ಸರಿಯಾಗಿ ನಾಚಿಕೊಳ್ಳದೆ ನಾಷ್ಟವನ್ನು ತೆಗೆದುಕೊಂಡು ಹೋಗು. ನಾನು ಬರುತ್ತೇನೆ ಮಿತ್ರ, ಬರುತ್ತೇನೆ. ಅಲ್ಲ ವಿಷಕಂಠ, ಫೋನ್ ಮಾಡಿದವ್ರು ಯಾರು? ಹೇಗಿದೆ ರಾಧಾ ಈ ವಿಷಕಂಠನ ಕಾರಸ್ಥಾನ? ಸುಳ್ಳು ಫೋನು ಮಾಡಿಸಿದ ನನ್ನ ಮಿತ್ರರಿಂದಲೇ. ಹೇಗಿದೆ ವಿಷಕಂಠನ ಐಡಿಯಾ? ಬಲು ರಸಿಕರು ನೀವು. ಬಾಪ್ರಿಯೇ, ನಾವಿಬ್ಬರು ಆನಂದ ಸಾಗರದಲ್ಲಿ ಕಾಲ ಕಳೆಯೋಣ. ಇದೇ ಸಮಯದಲ್ಲಿ ನನ್ನ ಗಂಡ ಬಂದ್ರೆ ಏನ್ ಮಾಡುವುದು? ಅವನು ಬರೋದ್ರೊಳಗೆ ಮುಗಿಸಿ ಬಿಡೋಣ. ರವಿ ಮಾಮ, ಇನ್ನೂ ಮಠ ಬಾರಿಸಿದ ಬೇರೆ. ಇನ್ನು ನಂದ್ರ ಬೆವರು ಬೆಳಿಬೇಕು, ಇಲ್ಲ ನನ್ನ ರಾಧಾದ್ರ ಬೆವರು ಬಿಡ್ಬೇಕು, ಇಲ್ಲ ನಿನ್ನ ಮಾಪುರ ಬಿಡ್ಬೇಕು.
ಬಾವಿ ಐದೈದು ಸೆಕೆಂಡಲ್ಲಿ ಈ ಥರ ನಿಂತ್ಕೋತಾನ. ಬನ್ನಿ. ದವಾಖಾನೆಗೆ ಬಂದು ನೋಡಿದರೆ ಯಾವ ಪೇಷಂಟು ಇಲ್ಲವಲ್ಲ. ಇಲ್ಲಿ ನೋಡಿದರೆ ಯಾವ ದುರಂತವೂ ನಡೆದಿಲ್ಲ ಎಂದು ಕಾಣುತ್ತಿದೆ. ಇಬ್ಬರ ಕೂಡಿ ಕಾಮದ ಕೀಡೆ ನುಡಿಸಲು ಏಕೋ ನನ್ನ ಎಡಗನ್ನು ಹಾರುತ್ತಿದೆ. ಮನೆಗೆ ಹೋಗಿ ನೋಡಿದರೆ ತಾನಾಗಿ ತಾನಾಗಿ ಕಾಂಪೌಂಡ್ ಹಾರುತ್ತಿದ್ದ ಜನರೇಷನ್ ಅಂತೂ ನನ್ನ ಆಸೆ ಈಡೇರಿತು. ರಾಧಾ 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 ಹೇಗೆ ಕೇಳಿದರೆ ಕಿವಿ ಕೇಳಿಸಲಿಲ್ಲವೇ? ಒಳಗೆ ಏನು ಮಾಡುತ್ತಿರುವೆ? ಅದು ಅದು ನಾನು ಸ್ನಾನ ಮಾಡ್ತಾ ಇದ್ದೆ. ನೀವು ಕೂಗಿದ್ದು ನಾನು ಕೇಳಿಸ್ಲಿಲ್ಲ. ಎಲ್ಲಿ ಆ ವಿಷಕಂಠ? ಅಲ್ಲ ರೀ, ನಿಮ್ಮ ಹಿಂದೆನೆ ಹೊರಟೋದ್ರು. ಅವರ ಪಾದರಕ್ಷೆ ಇಲ್ಲೇವೆ? ಕರೆಯಳು ಕೈಯಾಳಿ. ಅಲ್ಪ ಸುಖಕ್ಕಾಗಿ ಗಂಡನನ್ನು ಮೋಸ ಮಾಡಿ ನಿನ್ನ ಕಾಮದಾವನ್ನು ತೀರಿಸಿಕೊಂಡೆಲ್ಲ. ನಾಚಿಕೆ ಆಗುತ್ತಿಲ್ಲವೇ ನಿನ್ನ ಜನ್ಮಕ್ಕೆ? ತೂ ಪಾಪಿ. ಸ್ವಾಮಿ, ದಯವಿಟ್ಟು ನನ್ನ ಕ್ಷಮಿಸಿ. ತೂ ಪಾಪಿ, ಸರಿ ಹಿಂದಕ್ಕೆ. ನಿನ್ನ ಅಪವಿತ್ರ ಕೈಗಳಿಂದ ನನ್ನ ಪಾದಗಳನ್ನು ಮುಟ್ಟಬೇಡ. ಎಲ್ಲರೂ ಹೇಳ್ತಾರೆ ಎಲ್ಲ ಕೆಲಸ ಎಲ್ಲ ಚಲೋ ಮಾಡ್ತಾರೆ. ಲೇ ವಿಷಕಂಠ, ಮಾತಾಡೋರು ಘಾತಕ, ಕಾಲಿಡೋರು ಹೊಡಿತಾ ಇರ್ಲಿ, ಬದುಕೋರು ನಾವು ಮಿತ್ರನೆಂದು ನಂಬಿದರೆ ತೋರಿಸ್ತೀವಿ ಅನ್ನೋದು. ಈ ರೀತಿ ಮೋಸ ಮಾಡಿದೆಯಲ್ಲ ಎಲ್ಲರೂ ಹೇಳ್ತಾರೆ ಎಲ್ಲ ದ್ರೋಹಿ. ಅಯ್ಯೋ, ಏನು ಮಾಡುವುದು ಈಗ? ಇವನು ಕೊಂದು ಹಾಕಲಿ? ಬೇಡ ಬೇಡ, ಇವನನ್ನು ಕೊಂದು ನಾನೇ ಜೈಲಿಗೆ ಹೋಗಲಿ. ಮಿತ್ರ, ನಿನ್ನ ಕೈಲಿ ಆಗದ ಕೆಲಸವನ್ನು ನಾ ಮಾಡಿದ್ದೇನೆ. ಸಂತೋಷ ಪಡೆ, ಸಂತೋಷ ಪಡು. ಹುಡುಗಿ ಚಿಂತೆಗಿಂತ ಅಣ್ಣ, ಅತ್ತಿಗೆ, ಈಗ ಬರೀ ಹವಾ ಮಾಡಿದ್ರಾಗಷ್ಟೇ ಲೆಕ್ಕದಾಗದೇವ ನಾವು. ದೇವರಂತ ಇದ್ದ ನಿಮ್ಮ ಮೇಲೆ ಸಂಶಯ ಪಟ್ಟು ಅಣ್ಣ ನಿನ್ನ ಮೇಲೆ ಕೈ ಮಾಡಿಬಿಟ್ಟೆ. ನಾನು ಪ್ರೀತಿ ಮಾಡಿ ಮದುವೆಯಾಗಿ ಬಂದರೂ ಕೂಡ ನನ್ನನ್ನು ಕ್ಷಮಿಸಿ ಮನೆಯೊಳಗೆ ಕರೆದುಕೊಂಡಿದ್ರಲ್ಲ ಅತ್ತಿಗೆ. ದೇವರಂತ ಅತ್ತಿಗೆ ಮುಂದೆ ಅಮ್ಮ ನಿನ್ನ ಕಡೆ ಕರೆದುಕೊಂಡು ಹೋಗಮ್ಮ, ಕರೆದುಕೊಂಡು ಹೋಗು. ಏ ತಮ್ಮ, ಏನಿದು ನೀನು ಮಾಡುತ್ತಿರೋ ಕೆಲಸ? ನನ್ನಂತ ಪಾಪಿ ಈ ಭೂಮಿ ಮೇಲೆ ಬದುಕಿರಬಾರ್ದು. ನನ್ನನ್ನು ತಡೆಯಬೇಡ್ರಿ. ಹೇಗೆ ತಮ್ಮ, ಏನಾಯ್ತು? ಈ ಊರಿನ ರೈತ ಸಂಘದ ಅಧ್ಯಕ್ಷರ ಬಸವರಾಜ ನಿಷ್ಠಾವಂತ ಅಧಿಕಾರಿಗೆ ನಾನು ದ್ರೋಹ ಬಗೆದ್ದೆನು.
ಅಂದ ಹಾಗೆ ತಾವು ಯಾರು? ಇದೇವರೆಗೆ ಹೊಸದಾಗಿ ಕೃಷಿ ಅಧಿಕಾರಿಯಾಗಿ ಬಂದಿರುವೆ. ದಾರಿಯಲ್ಲಿ ಬರುತ್ತಿರುವಾಗ ವಿಷಕಂಠನವನು ಬಸವರಾಜವರ ಪತ್ನಿಯ ಮೇಲೆ ಬಲಾತ್ಕಾರ ಮಾಡುತ್ತಿದ್ದ. ಅದನ್ನು ಕಂಡು ಓಡಿ ಬಂದು ಬಿಡಿಸಿದೆ. ದಾರಿಯಲ್ಲಿ ಜೋರಾದ ಧ್ವನಿ ಕೇಳಿ ಬಂತು. ಓಡಿ ಬಂದು ಅವರನ್ನು ಕಾಪಾಡಿದೆ. ಎಲ್ಲಿದ್ದಾಳೆ ಆ ಮಹಾತಾಯಿ? ಅವಳೇ ನನ್ನ ಅತ್ತಿಗೆ. ಈಗ ಅವರು ನಮ್ಮ ಮನೆಯಲ್ಲಿ ಇದ್ದಾರೆ. ಹಾಗೂ ಏನೂ ತಪ್ಪು ಮಾಡಿರುವ ನಿಮ್ಮ ಅಣ್ಣ ನಮ್ಮ ಮನೆ ಜೈಲಿನಲ್ಲಿ ಇದ್ದಾರೆ. ಅವರನ್ನು ಬಿಡಿಸಿಕೊಂಡು ಬರುವ ಬಾ ಮಿತ್ರ. ನಡೆಯಿರಿ. ಆ ದುಷ್ಟ MLA ಅಣ್ಣನ ಮೇಲೆ ಮಾನಹಾನಿ ಕೇಸ್ ಮಾಡಿ ಮನೆ ಮೊದಲು ಅವನಿಗೆ ತಕ್ಕ ಪಾಠ ಕಲಿಸೋಣ. ನಡೆಯಿರಿ. ನನಗ ತಿರುಗಿ ಬಿದ್ದಳ ಕೈಯಾಳಿ ಯಾರ್ಯಾರ್ದೋ ಮಾತು ಕೇಳಿ ತಿಂಡಿ ಬೆಳೆಸಾತ ಮೊದಲು ಅವನಿಗೆ ತಕ್ಕ ಪಾಠ ಕಲಿಸೋಣ. ನಡೆಯಿರಿ. ಯಮಲೋಕಕ್ಕೆ ಅಂದ್ರೆ ನಿನ್ನ ಮಾತಿನ ಅರ್ಥ? ತಂದೆ ಸಮಾನ ಎಷ್ಟೋ ಹೆಣ್ಣುಗಳನ್ನು ಗಿಡಕ್ಕೆ ಹಾರುವಂತ ದುಂಬಿಗಳನ್ನು ನಿನ್ನನ್ನು ಯಮಲೋಕಕ್ಕೆ ಕಳಿಸುವುದಾದರೆ ಬೇರೆ ದಾರಿನೇ ಇಲ್ಲ. ವಿಷಕಂಠ, ನಿಮ್ಮ ಕಾಲು ಹಿಡಿದು ಬೇಡ್ಕೋತೀನಿ, ದಯವಿಟ್ಟು ನನ್ನ ನನ್ನ ಕಾಲ ಮುಟ್ಟಿರುವುದು ಈಗೋ ತೆಗೆದುಕೊಂಡು ಎಲ್ಲಾದ್ರೂ ಬದುಕು. ವಿಷಕಂಠ, ವಿಷಕಂಠ, ಪಾಪಿ, ನಿನ್ನ ಮಾತನ್ನು ಕೇಳಿ ಅಲ್ಪ ಸುಖಕ್ಕಾಗಿ ನನ್ನ ಗಂಡನಿಗೆ ಮೋಸ ಮಾಡಿದೆ. ದೇವರಂತ ಮಾವನಿಗೆ ನನ್ನ ಶೀಲದ ಅಪವಾದ ಹೊರತು ಮನೆಯಿಂದ ಆಚೆ ಹುಟ್ಟಿದೆ. ನಾನು ಬದುಕಬೇಕೇ? ಇಲ್ಲ, ನಾನು ನಾನು ಸತ್ತೆ ನನ್ನಂತ ಎಷ್ಟು ಹೆಣ್ಣು ಮಕ್ಕಳ ಶೀಲ ಹಾಳಾಗುವುದು. ಇಂಥ ಪಾಪಿಯನ್ನು ಮಾತ್ರ ನಾನು ಸುಮ್ಮನಿಸಬಾರ್ದು. ಇವನ ಜೀವಂತ ತೆಗೆದಾಗಲೇ ನನ್ನ ಆತ್ಮಕ್ಕೆ ಶಾಂತಿ ಸಿಗೋದು. ಏ ವಿಷಕಂಠ, ಸ್ವಲ್ಪ ತಾಳು, ಬಂದೆ. ಮಿಸ್ಟರ್ MLA ಸಾಹೇಬರೇ, ಮಿಸ್ಟರ್ ವಿಷಕಂಠ ವಿಚಾರ ಮಾಡಲು ಸಾಕ್ಷಿ ಅಧಿಕಾರಿಗಳು ಸಾಬೀತಪಡಿಸಿದ್ದಾರೆ. ಹಾಗೂ ಇದಲ್ಲದೆ ಕಾಳಿಂಗರಾಯರು ವಿಷಕಂಠರು ಕೂಡ ಬಸವರಾಜ್ ಹೆಂಡತಿಯ ಮೇಲೆ ಬಲಾತ್ಕಾರ ಮಾಡಲು ಯತ್ನಿಸಿದ್ದಾರೆ. ಇವರಿಬ್ಬರನ್ನು 5 ವರ್ಷ ಶಿಕ್ಷೆಗೆ ಗುರಿಪಡಿಸಲಾಗಿದೆ. 420 ಸಾಲ ಮಾಡಿ ಎಸ್ ಸರ್. ಅಲ್ಲ ಸಾಹೇಬ್ರೆ, ಈ ಸಾಕ್ಷಿ ಆಧಾರಗಳು ಯಾವ ಮಗ ಕೊಟ್ಟವನು? मुलांनो, कहानी बाट नहीं दुर्लभ जन्मे बयान न हो पाई. ನನ್ನ ಜೀವ ಹಾಳು ಮಾಡ್ತಿಲ್ಲ, ನಿನ್ನನ್ನು ಮಾತ್ರ ಜೀವದಿಂದ ಉಳಿಸ್ತಾರೆ.
ಹೇಗೂ ನನ್ನ ಸೇಡ್ ತೀರ್ತು ಅಂದ ಮೇಲೆ ನಾನು ಬದುಕಬಾರದು, ನಾನು ಸಾಯಲೇಬೇಕು. ರಾಧಾ ರಾಧಾ ಬೇಡಿ ಸ್ವಾಮಿ, ನನ್ನನ್ನು ಮುಟ್ಟಬೇಡಿ. ನಾನಿನ್ನ ದೂರ ಹೋಗುವೆ. ನಾನು ಬದುಕಲಾರೆ. ಈಗಲೇ ಕೆರೆನೋ ಬಾವಿ ನೋಡ್ಕೋತೀನಿ. ಕರೆದುಕೊಂಡು ನಡೀರಿ ಎಮ್ಎಲ್ಎ ಸಾಹೇಬರನ್ನ. ಎಸ್ ಸರ್. ಅಣ್ಣ ಅತ್ತಿಗೆ, ನನ್ನನ್ನು ಕ್ಷಮಿಸಿಬಿಡಿ. ನಾನು ತಿಳಿಯದೆ ತಪ್ಪು ಮಾಡಿಬಿಟ್ಟಿದ್ದೇನೆ. ನನ್ನನ್ನು ಕ್ಷಮಿಸಿಬಿಡಿ. ಸಮಯಕ್ಕೆ ಸರಿಯಾಗಿ ಬಂದು ನಮ್ಮನ್ನು ಎಲ್ಲರನ್ನು ಕಾಪಾಡಿದ ಆ ಸಾಹೇಬರಿಗೆ ಕ್ಷಮಿಸಿಬಿಡಿರಿ. ಹೌದು ರೀ, ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ ಪುಣ್ಯಾತ್ಮರು ಇವರೇ ರೀ. ನೌಕರಿ ಸಿಗಲಿಲ್ಲವೆಂದು ಆತ್ಮಹತ್ಯೆ ಮಾಡಿಕೊಳ್ಳಲು ಸಿದ್ಧನಾದಾಗ ದೇವರಂತೆ ಬಂದು ನನ್ನ ಪ್ರಾಣವನ್ನು ಕಾಪಾಡಿದ್ದಾರೆ ಆ ಬಸವರಾಜ್. ನಾನು ನನ್ನ ಪಾಲಿನ ಕರ್ತವ್ಯ ಮಾಡಿದ್ದೀನಿ ಅಷ್ಟೇ ಅಮ್ಮ. ಸುರೇಶ್, ಕೊನೆಗೂ ನಿನ್ನ ಋಣವನ್ನು ತೀರಿಸಿಬಿಟ್ಟಿಯಾ ಎಂದು. ಸುರೇಶ್, ನಮ್ಮೆಲ್ಲರನ್ನು ಒಂದುಗೂಡಿದ ಆ ಮಹಾತಾಯಿಗೆ ಎಲ್ಲರೂ ಕೂಡಿ ಮಂಗಳ ಹಾಡೋಣ ಬನ್ನಿ. ಮಾತ್ರ